ದೇಶದ ದೊಡ್ಡ ಸಮಸ್ಯೆ ಅಂದರೆ ಭಯೋತ್ಪಾದನೆ ನಿಯಂತ್ರಣ ಮತ್ತು ವಿಪತ್ತು ನಿರ್ವಹಣೆ. ಆದರೆ ಧಾರವಾಡ ಕೃಷಿ ವಿವಿಯಲ್ಲಿ ಈ ಒಂದು ಸಂಶೋಧನೆ ಇಂಥದ್ದೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮೈಲಿಗಲ್ಲನ್ನೇ ಸ್ಥಾಪನೆ ಮಾಡಬಹುದು. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಕೃಷಿ ಮೇಳದಲ್ಲಿ ಕೀಟ ಪ್ರಪಂಚ ಅನಾವರಣ, ಜೀವಂತ ಕೀಟಗಳಿಂದ ಬೇಹುಗಾರಿಕೆ ಕಾರ್ಯಾಚರಣೆ, ಧಾರವಾಡ ಕೃಷಿ ವಿವಿಯಲ್ಲಿ ಪ್ರಾಯೋಗಿಕ ಪ್ರಯೋಗ. ಜೀವಂತ ಕೀಟಗಳಿಂದ ಬೇಹುಗಾರಿಕೆ, ವಿಪತ್ತು ನಿರ್ವಹಣೆ ಹಾಗೂ ಶೋಧನಾ ಕಾರ್ಯ ಮಾಡುವ ಕೀಟವನ್ನ ಧಾರವಾಡದಲ್ಲಿ ನಡೆಯುತ್ತಿರುವ ಕೃಷಿ ಮೇಳದಲ್ಲಿ ಅನಾವರಣ ಮಾಡಲಾಯಿತು. ಇಂತಹ ಬಲು ಅಪರೂಪದ ಪರಿಕಲ್ಪನೆಯನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಯೋಗ ಮಾಡಿದೆ. ಧಾರವಾಡದ ಕೃಷಿ ಮೇಳದಲ್ಲಿ ಪ್ರಾಯೋಗಿಕ ಮಾದರಿಯನ್ನ ಜನಾರ್ಪಣೆ ಮಾಡಲಾಗಿದೆ. ದೇಶದ ರಕ್ಷಣೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಈ ರೀತಿಯ ಪರಿಕಲ್ಪನೆಗೆ ಕೃಷಿ ವಿವಿ ಹೊಸ ರೂಪ ಕೊಡಲಾಗಿದೆ. ಇನ್ನು ಈ ಸಂಶೋಧನೆಗೆ ಸಂಬಂಧಿಸಿದಂತೆ ಕಳೆದ 3 ವರ್ಷಗಳಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗವು ಸಂಶೋಧನೆ ನಡೆಸಿ ಮಾಹಿತಿ ಕಲೆ ಹಾಕಿದೆ. ಇದೀಗ ಈ ಮಾಹಿತಿ ಒಳಗೊಂಡ ಪರಿಕಲ್ಪನೆಯನ್ನ ಮೇಳದಲ್ಲಿ ಅನಾವರಣಗೊಳಿಸಲಾಗಿದೆ. ಭವಿಷ್ಯದಲ್ಲಿ ಕೀಟಗಳನ್ನ ಯಾವೆಲ್ಲ ರೀತಿ ಸದ್ಬಳಕೆ ಮಾಡಿಕೊಳ್ಳಬಹುದೆಂಬ ಚಿಂತನೆಯಿಂದ ಈ ರೀತಿಯ ಪ್ರಯೋಗವನ್ನ ಮಾಡಲಾಗಿದೆ. ಅದರಲ್ಲೂ ಚಿಟ್ಟೆ ಸೇರಿದಂತೆ ವಿವಿಧ ಕೀಟಗಳಿಂದ ಹೋಲಿಸಿದ್ರೆ ದುಂಬಿ ಹುಳುವೆ ಈ ಕಾರ್ಯದಲ್ಲಿ ಸೈ ಎನಿಸಿಕೊಂಡಿದೆ. ದುಂಬಿ ಹುಳುಗೆ ಚಿಪ್ ಅಳವಡಿಸಿದ್ರೆ ರಕ್ಷಣಾ ಸೇನೆಗೆ ಸಹಕಾರಿಯಾಗಲಿದೆ. ಚೀನಾ ಈಗಾಗಲೇ ಬಳಸಿಕೊಂಡಿದೆ, ಆದರೆ ಸೇನಾ ವಲಯದಲ್ಲಿ ಬಳಕೆ ಬಗ್ಗೆ ಬಹಿರಂಗ ಮಾಡಿಲ್ಲ. ಕೀಟಕ್ಕೆ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಅಂತೀವಿ, ಅದನ್ನು ಸೇರಿಸಿ ಅದಕ್ಕೊಂದು ಕ್ಯಾಮರಾ ಸೇರಿಸಿ ಅದನ್ನ ಬೇಹುಗಾರಿಕೆಗಾಗಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಡ್ರೋನ್ ಟೈಪ್ ಅಥವಾ ಅದು ಇಲೆಕ್ಟ್ರಾನಿಕ್ ಜಿವಿ ಟೈಪ್ ಉಪಯೋಗ ಮಾಡಬಹುದು ಹೇಳುವಂತ ಹೊಸ ಕಾನ್ಸೆಪ್ಟ್. ಎಲೆಕ್ಟ್ರಾನಿಕ್ ಸಾಧನಗಳಿಂದ ರಚನೆಗೊಂಡ ಕೀಟ, ದುಂಬಿ ಕೀಟಕ್ಕೆ ಚಿಪ್ ಅಳವಡಿಸಿ ಬೇಹುಗಾರಿಕೆ. ಕೃಷಿ ವಿವಿಯ ಸಂಶೋಧನೆಗೆ ಎಲ್ಲೆಡೆ ಮೆಚ್ಚುಗೆ. ಕೀಟ ಪ್ರಪಂಚದಲ್ಲಿ ಅತಿ ದೊಡ್ಡ ಹೆಸರು ಚಿಟ್ಟೆಯದ್ದು. ಆದರೆ ಚಿಟ್ಟೆಗೆ ಹೋಲಿಸಿದ್ರೆ ದುಂಬಿ ಹುಳುವೆ ಬೇಹುಗಾರಿಕೆ, ವಿಪತ್ತು ನಿರ್ವಹಣೆ ಹಾಗೂ ಶೋಧನಾ ಕಾರ್ಯಕ್ಕೆ ಸೂಕ್ತವಾಗಿದೆ ಎಂದೆನಿಸಿಕೊಂಡಿದೆ. ಇದಕ್ಕೆ ಅದರ ಜೀವಿತಾವಧಿ ಹಾಗೂ ಸೂಕ್ಷ್ಮ ಯಂತ್ರಗಳನ್ನು ಸುಲಭವಾಗಿ ಅಳವಡಿಸಲು ದೇಹದ ಆಕಾರ ಸಹಕಾರಿಯಾಗಲಿದೆ. ಹೀಗಾಗಿ ದುಂಬಿ ಕೀಟಕ್ಕೆ ಸೂಕ್ಷ್ಮ ಚಿಪ್ ಅಳವಡಿಸುವ ಮೂಲಕ ಬೇಹುಗಾರಿಕೆ, ಶೋಧನಾ ಕಾರ್ಯವಷ್ಟೇ ಅಲ್ಲದೆ ರೈತಾಪಿ ಸಮುದಾಯವು ಕೂಡ ಕೃಷಿಯ ಚಟುವಟಿಕೆ, ಬೆಳವಣಿಗೆ ಹಾಗೂ ಕೀಟರೋಗ ಬಾಧೆಗಳ ಬಗ್ಗೆಯೂ ನಿಗಾ ಇಡಬಹುದಾಗಿದೆ. ಈ ಸಂಶೋಧನೆಗೆ ಕೀಟ ರೋಬೋಟಿಕ್ಸ್ ಎಂಬ ಪರಿಕಲ್ಪನೆ ಇದಾಗಿದ್ದು, ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹೊಂದಿದ ಜೀವಂತ ಕೀಟ ಇದಾಗಿದೆ. ಇದು ಜೀವಂತವಾದ ಕೀಟವಾಗಿರದೆ ಎಲೆಕ್ಟ್ರಾನಿಕ್ ಜೀವಿಯಾಗಿದೆ. ಇದು ಬಹಳ ಕಡಿಮೆ ವಿದ್ಯುತ್ ಬಳಕೆಯಿಂದ ಚಲನೆ ಮಾಡಬಹುದಾಗಿದೆ. ಹಲವೊಂದು ಟೈಪ್, ಈಗ ದುಂಬಿಗೆ ಹಾಕ್ಬಹುದು, ಪತಂಗಕ್ಕೆ ಹಾಕ್ಬಹುದು, ಚಿಟ್ಟೆಗೆ ಹಾಕ್ಬಹುದು, ಫ್ಲೈಗೆ ಹಾಕ್ಬಹುದು, ಬೇರೆ ಬೇರೆ ಟೈಪ್ ಎಲ್ಲ ಹುಳಕ್ಕೂ ಹಾಕ್ಬಹುದು. ಅದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಮಾಡ್ತಾರೆ ಅನಿಸಿಕೆ. ಯಾಕಂದರೆ ನಾವಿಲ್ಲಿ ಅದನ್ನು ರಿಸರ್ಚ್ ಇನ್ನೂ ಶುರು ಮಾಡಲಿಲ್ಲ. ನಾವು ಆ ಪೇಪರ್ ನೋಡಿ ನಾವು ನಿಮ್ಗೆ ರಿಸರ್ಚ್ ಪೇಪರ್ ಏನೇನು ಮಾಡಿದ್ದಾರೆ ಅದ್ರ ಮೇಲೆ ನಾವು ಹೇಳ್ತಾ ಇದ್ದೀವಿ. ಮಾಡಿದ್ದಾರೆ, ಅದನ್ನು ಪ್ರಯೋಗ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ಚೈನಾ ಏಜೆನ್ಸಿ ಫ್ರಮ್ ಚೈನಾ ಪಬ್ಲಿಕೇಶನ್ ಬರುತ್ತೆ. ಅದು ಚೈನಾದಲ್ಲಿ ಅದನ್ನು ಬಳಕೆ ಅಂದ್ರೆ ನೋಡಿದ್ದಾರೆ, ಮಾಡಿ ಅವರು ಬಳಕೆ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಚೈನಾ ಇಸ್ ವೆರಿ ಸೀಕ್ರೆಟ್ ಕಂಟ್ರಿ. ಅದು ಎಲೆಕ್ಟ್ರಿಕ್ ಕೀಟಗಳಿಂದ ರಕ್ಷಣಾ ವಲಯದಲ್ಲಿ ಕ್ರಾಂತಿ. ಪ್ರಪಂಚದಲ್ಲಿ ಒಟ್ಟು 10 ಲಕ್ಷಕ್ಕೂ ಹೆಚ್ಚು ಕೀಟ ಇವೆ. ಅದರಲ್ಲಿ ಯಾವುದೇ ಕೀಟವನ್ನು ಸಹ ಬೇಹುಗಾರಿಕೆಗೆ ಬಳಸಬಹುದು. ಆದರೆ ಗಡಿಯಲ್ಲಿ ಈ ಕೀಟಕ್ಕೆ ಚಿಪ್ ಅಳವಡಿಸಿ ಮುಂದೆ ಬಿಟ್ಟರೆ ಅದು 1 ಅಥವಾ 2 ಕಿಲೋಮೀಟರ್ ದೂರ ಮಾತ್ರ ಕ್ರಮಿಸಬಹುದು. ಆದರೆ ಈ ಕೀಟ 30 ರಿಂದ 40 ಕಿಲೋಮೀಟರ್ ದೂರ ಕ್ರಮಿಸಿ ಸೈನಿಕರಿಗೆ ಸಹಕಾರಿ ಆಗಬಹುದು. ಈಗಾಗಲೇ ಚೀನಾ ದೇಶವು ಈ ರೀತಿ ಕೀಟಗಳನ್ನು ಬಳಕೆ ಮಾಡಿಕೊಂಡು ಬೇಹುಗಾರಿಕೆ, ರಕ್ಷಣಾ ವಲಯ ಕ್ಷೇತ್ರದಲ್ಲಿ ಬಳಸುತ್ತಿದೆ. ಈ ಮಾದರಿ ನಡೆ ಭಾರತ ದೇಶದಲ್ಲಿಯೂ ಪ್ರಾಯೋಗಿಕವಾಗಿಯೂ ಸಾಗಿದೆ. ಈ ಪ್ರಾಯೋಗಿಕ ಮಾಹಿತಿ ಆಧರಿಸಿಯೇ ಸೈಬೋರ್ಗ ಕೀಟ ರೋಬೋಟಿಕ್ಸ್ ಎಂಬ ಪರಿಕಲ್ಪನೆ ವಿವಿ ರೂಪಿಸಲಾಗಿದೆ. ಇಲ್ಲಿ ಕೃಷಿ ಕೀಟಗಳನ್ನ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅಂದರೆ ಕೀಟಗಳು ಇವಾಗ ಸಾಮಾನ್ಯ ಜನಗಳು ಏನು ತಿಳ್ಕೊಳ್ತಾರೆ ಅಂದರೆ ಕೀಟಗಳು ನಮ್ಗೆ ಹಾನಿ ಮಾಡೋಕ್ಕೆ ಅಂತಲೇ ಮಾತ್ರ ತಿಳ್ಕೊಂಡಿರ್ತಾರೆ. ಬಟ್ ನಾವಿಲ್ಲಿ ಕೀಟದಲ್ಲೂ ಕೂಡ ವಿಸ್ಮಯಕಾರಿ ಒಂದು ಪ್ರಪಂಚ ಇದೆ ಅಂತ ನಾವು ತೋರಿಸ್ಕೊಡ್ಲಿಕ್ಕೆ ಇಲ್ಲಿ ಹಲವಾರು ಒಂದು ಥೀಮ್ಗಳನ್ನ ಮಾಡೋಕ್ಕಿಟ್ಟಿದ್ದೀವಿ. ಮತ್ತು ಅದರಲ್ಲಿ ಬಹುಮುಖ್ಯವಾಗಿ ಏನಂತಂದರೆ ಇನ್ಸೆಕ್ಟ್ಗಳನ್ನು ಕೂಡ ನಾವು ಫೀಡ್ ಮಾಡ್ಬೋದು ಅಂತಂದರೆ ನಾವು ತಿನ್ಬೋದು ಅಂತ. ಅಂದರೆ ಎಲ್ಲ ಇನ್ಸೆಕ್ಟ್ಗಳನ್ನೂ ನಾವು ತಿನ್ನೋಕ್ಕಾಗಲ್ಲ, ಅದರಲ್ಲಿ ಕೆಲವೊಂದು ಇನ್ಸೆಕ್ಟ್ಗಳನ್ನ ನಾವು ತಿನ್ಬೋದು ಅಂತಂದ್ರೆ ಆಲ್ರೆಡಿ ಲಿಟ್ರೇಚರಲ್ಲಿದ್ದೀವಿ. ಆ ಥರ ಒಂದು ಇನ್ಸೆಕ್ಟ್ಗಳನ್ನ ತಂದು ನಾವು ಇಲ್ಲಿ ವಸ್ತು ಪ್ರದರ್ಶನದಲ್ಲಿ, ಕೀಟ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂತಂದರೆ ಇವಾಗ ರೇಷ್ಮೆ ಹುಳುವಿನ ಕೋಶ ಆಗಿರ್ಬೋದು, ಗ್ರಾಸ್ ಆಪರ್ ಆಗಿರ್ಬೋದು, ಇವಾಗ ಒಂದಷ್ಟು ಮಿಡತೆಗಳಾಗಿರ್ಬೋದು, ಈ ಥರದ ಎಲ್ಲ ಕೀಟಗಳನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಏನಕ್ಕೆ ಕೀಟಗಳನ್ನ ಇಲ್ಲಿ ಫುಡ್ಡಾಗಿ ಯೂಸ್ ಮಾಡ್ಬೋದು ಅಂತಂದರೆ ಅದರಲ್ಲಿ ಅತ್ಯಂತ ಹೆಚ್ಚಾಗಿನವಾದಂಥ ಒಂದು ಪ್ರೋಟೀನ್ ಕಂಟೆಂಟ್ ಇರ್ತದೆ.
ಎಲ್ಲ ಕಡೆ ಮನುಷ್ಯನೇ ತಾನಾಗಿ ಒಳಗೋಗಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕಾಗಂಗಿಲ್ಲ. ಯಾವಾಗ ಇವು ಇನ್ಸೆಕ್ಟ್ ಯೂಶ್ವಲಿ ಸಣ್ಣ ಸೈಜಿಂದ ಇರ್ತಾವೆ ಸರ್, ಮತ್ತು ಅವು ಆ್ಯಕ್ಟಿವ್ ಆಗಿ ಮೂವ್ ಆಗ್ತಿರ್ತವೆ. ಸೊ ನಾವು ಇನ್ಸೆಕ್ಟ್ಗಳಿಗೆ ಸೆನ್ಸರ್ಸು ಅವನ್ನೆಲ್ಲ ಹಾಕೋದ್ರಿಂದ ಈ ಇನ್ಸೆಕ್ಟ್ಸು ಎಲ್ಲಿ ಹೋಗಿ ನಾವು ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದಲ್ಲ ಅಲ್ಲಿವರೆಗೂ ನಾವು ಇನ್ಸೆಕ್ಟ್ನ ಮೂವ್ ಮಾಡ್ಬೋದು. ಸೊ ಅವು ಅಲ್ಲಿ ಒಂದ್ಸಲ ಹೋದಾಗ ನಮ್ಗೆ ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೋಬೋದು. ಒಟ್ಟಾರೆ ಡ್ರೋನ್ ಬಳಸಿಕೊಂಡು ಬೇಹುಗಾರಿಕೆ ರಕ್ಷಣಾ ವಲಯವಷ್ಟೇ ಅಲ್ಲದೆ ಕೃಷಿಯಲ್ಲೂ ನಾವು ಯಶಸ್ವಿಯಾಗಿದ್ದೇವೆ. ಈಗ ಚಿಕ್ಕದಾದ ಎಲೆಕ್ಟ್ರಾನಿಕ್ ಕೀಟ ಬಳಕೆ ಮಾಡಿಕೊಂಡು ಇಂತಹ ಕಾರ್ಯ ಮಾಡುತ್ತಿರುವುದು ಅಭಿವೃದ್ಧಿಯ ಮುನ್ಸೂಚನೆ. ಈ ಪರಿಕಲ್ಪನೆ ಯಶಸ್ವಿಯಾಗಿದ್ದೇ ಆದರೆ ಇಡೀ ಜಗತ್ತಿಗೆ ಮಾದರಿಯಾಗಲಿದೆ. ಹನುಮಂತ ಜಾವಿದ್ ಅದ್ದೋನಿ, ಪಬ್ಲಿಕ್ ಟಿವಿ, ಧಾರವಾಡ.